ಸಮಗ್ರ ಟೈಮ್ಸ್ ಪ್ರಾಯೋಜಕರು International Delhi Public School, now in Gangavati. Admissions open for academic year 2026-27. Nursery to grade 10. Hurry up, limited seats are available. Our address, International Delhi Public School, Sangapur, Anegundi Road, Gangavati, District Koppal. ಭಾಳಷ್ಟು ಕೆಲಸಗಳದಾವು. CM ಇದ್ರೊಳಗೆ ಮತ್ತು KKD ಮತ್ತೆ ಒಂದು ಇಷ್ಟು ರೋಡ್ ಟೆಂಡರ್ ಆಗಿದ್ದಾವೆ, ಪೂಜೆ ಮಾಡ್ತೀನಿ. ನನಗೆ ಟೈಮ್ ಇರಲಾರ್ದಂಗೆ ಆಗೈತೆ. ಟೈಮು ನನಗೆ ರಾಜ್ಯ ಮಟ್ಟದ ಕಾರ್ಯಕ್ರಮ, ಬೇರೆ ಬೇರೆ ಜಿಲ್ಲೆದ ಕಾರ್ಯಕ್ರಮ ಇರೋದ್ರಿಂದ ನನಗೆ ಓಡಾಡೋಕ್ಕೆ ಟೈಮ್ ಇರಲಾರ್ದಂಗೆ ಆಗೈತೆ. ಈ ಬಜೆಟ್ಟು ಸೆಷನ್ನು ಈ ಒಂದು ವಾರ ಪೂರ ಬರೋಕ್ಕಾಗಿಲ್ಲ. ಬೆಳಗ್ಗೆ ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗತ್ತೆ ಸರ್. ಕಾಲೇಜ್ ಹೋಗಿ ಗಂಗಾವತಿಗೆ ದಿನ ಪ್ರತಿನಿತ್ಯ ಕಾಲೇಜು ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಸದ್ಯ ಅದನ್ನು ಜಾಸ್ತಿ ಮಾಡ್ತೀನಿ. ಇವತ್ತೇ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಎರಡು HBS ಹಾಕಿದ್ರೆ ಅನುಕೂಲ. 2 ಬಸ್ ಬಿಟ್ಟಿನಿ. ಗಂಗಾವತಿ, ಕಾರಟಗಿ, ಕನಕಗಿರಿ, ಗಂಗಾವತಿ ಒಂದು ಬಸ್ಸು. ಇನ್ನೊಂದು ಬಸ್ಸು ಗಂಗಾವತಿ, ಕನಕಗಿರಿ, ಕಾರಟಗಿ, ಗಂಗಾವತಿ, ಹಿಂಗೆ 2 ಬಸ್ಸು ಸ್ಪೆಷಲ್ KKD ಬಿಡಿಸೀನಿ. ಇನ್ನೊಂದು 2 ಬಿಡಿಸ್ತೀನಿ. ಅನಿವಾರ್ಯ ಆಗಿತ್ತು. ನಮಗೆ ಮುಖ್ಯಮಂತ್ರಿಗಳು ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ರು. ನಾನೇ ಡೇಟ್ ಕೊಟ್ಟಿದ್ದೆ, ಬಟ್ ನನಗೆ ಬರೋಕ್ಕಾಗಲಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳು ಪ್ರೀ ಬಜೆಟ್ ಮೀಟಿಂಗ್ ಕರೆದೊತ್ನಾಗ ಪ್ರೀ ಬಜೆಟ್ ಮೀಟಿಂಗ್ ಇಂಪಾರ್ಟೆಂಟ್ ಅಲ್ಲ. ಪ್ರೀ ಬಜೆಟ್ ಮೀಟಿಂಗು ಇಲಾಖೆ ವಾರ ಕರೆದಿದ್ರು. ಅದನ್ನು ಮುಗಿಸೋದು ನಾವು ನಿನ್ನೆ ರಾತ್ರಿ ಸಂಜೆ ಮುಂದೆ ಇದಕ್ಕೆ ಬಂದ್ವಿ, ಏನೋ ರಾಯಚೂರಿಗೆ ಬಂದ್ವಿ. ರಾಯಚೂರದೊಳಗೆ ಉತ್ಸವ, ಅದು ನನ್ನ ಇಲಾಖೆ ಉತ್ಸವ. ಅದನ್ನು ಮುಗಿಸ್ಕೊಂಡು ನಾನು ಮದುವೆ ಮುಗಿಸ್ಕೊಂಡು ಇವತ್ತು ಬಂದೆ. ಇವತ್ತು ಹೋಗ್ಬೇಕಂತ ಮಾಡಿದ್ದೀನಿ, ನೋಡ್ತೀನಿ, ಟ್ರೈ ಮಾಡ್ತೀನಿ ಇವತ್ತು ಸಾಯಂಕಾಲವರೆಗೆ. ಬಟ್ ಅನಿವಾರ್ಯ ನಿನ್ನೆ ನಮಗೆ ಪ್ರೀ ಬಜೆಟ್ ಮೀಟಿಂಗು ಮತ್ತು ಉತ್ಸವ ಇರೋದರಿಂದ ಆಗಿದೆ. ಇಲ್ಲಿ ಕಾರ್ಯಕ್ರಮ ಭಾಗವಹಿಸೋದೇ ಚೆಂಡು ನೀ ಎಷ್ಟು ಜೋರು ಹೋಗಿತ್ತಿದ್ದು ಅಷ್ಟು ಚೆಂಡು ವಾಪಸ್ಸು ಜೋರು ಬರ್ತೈತಿ. ನೀವು ಮಾತಾಡೋದು ಕಮ್ಮಿ ಮಾಡಿ, ನಾನು ಮಾತಾಡೋಂಗಿಲ್ಲ, ನನಗದ್ರ ಅವಶ್ಯಕತೆ ಇಲ್ಲ. ನನ್ನ ಕಾರ್ಯಕರ್ತರು ನನಗೆ ಮಾತಾಡಿದ್ರೆ ನನ್ನ ಕಾರ್ಯಕರ್ತರು ನನ್ನ ಲೀಡರ್ ಸುಮ್ಮಿರ್ತಾರ? ಸುಮಾರಕ್ಕೆ ಸಾಧ್ಯತೆ ಐತೇನು? ಅಲ್ರಿ, ನೀವೇ ಅವರು ವೈಯಕ್ತಿಕ ವಿಚಾರ ಎಲ್ಲೂ ಮಾತಾಡಿಲ್ಲ ಹಿಂದೆ. ಅನಿವಾರ್ಯ ನನ್ನ ಕಾರ್ಯಕರ್ತರು ಮಾತಾಡ್ತಾರೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ನನ್ನ ಗುಣಗಳು ನನ್ನ ಕಾರ್ಯಕರ್ತರಿಗೂ ಇರ್ತಾವ. ನನಗೆ ಬೇದ್ರ ಅಂದ್ರೆ ನನ್ನ ಕಾರ್ಯಕರ್ತರು ಸುಮ್ಮಿರ್ತಾರ? ಅವ್ರಿಗೆ ಬೇದ್ರೆ ಅವ್ರ ಕಾರ್ಯಕರ್ತರು ಸುಮ್ಮಿರ್ತಾರ? ಬೇಡ, ನನಗೆ ಅವ್ರ ಕಾರ್ಯಕರ್ತರಿಗೂ ನೋವು ಮಾಡೋದು ಬೇಡ, ಆತಗೂ ನೋವು ಮಾಡೋದು ಬೇಡ. ನಾನು ರಾಜಕೀಯವಾಗಿ ಏನು ಸ್ಟೇಟ್ಮೆಂಟ್ ಕೊಡಬೇಕು, ಅಭಿವೃದ್ಧಿ ವಿಚಾರದ ಚರ್ಚೆಗೆ ಬರಲಿ, ವಿತ್ ಡಾಕ್ಯುಮೆಂಟೇಷನ್ ಬರಲಿ. 5-10 ವರ್ಷದೊಳಗೆ, ಹಿಂದಿನ 10 ಅವಧಿಯೊಳಗೆ ಏನು ಮಾಡೀನಿ, ಈಗಿನ ಅವಧಿಯೊಳಗೆ ಏನು ಮಾಡೀನಿ, ಈ 2.5 ವರ್ಷದಾಗ ಏನು ಮಾಡೀನಿ ಅಂತ ಹೇಳ್ತೀನಿ. ಯಾವಾಗಲೂ ವೈರಿಗಳೇ ಇರಲಿ, ಟೀಕೆ ಮಾಡೋದನ್ನು ಡಾಕ್ಯುಮೆಂಟೇಷನ್ ಇಟ್ಕೊಂಡು ಟೀಕೆ ಮಾಡಬೇಕು. ಅದಕ್ಕೆ ಒಂದು ಗೌರವ. ಬೂದುಗುಂಪ, ಎರಡೋಣ ಮತ್ತು ಹುಳಿಕ್ಯಾಳು ಮತ್ತು ಬೂದುಗುಂಪಾದ ಡೆಸ್ಕ್ ಲ್ಯಾಬು, ಶೇಷಗಿರಿ ಕ್ಯಾಂಪಿಗೆ ಹೋಗೋಂಥ ರೋಡ್ ಇದು ಶ್ರೀಲಿಂಗೇಶ್ವರ ಸಮುದಾಯ ಭವನ ಇದರೊಳಗೆ ಬೂದುಗುಂಪದೊಳಗೆ 25 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ವಿ. ಎರಡೋಣದೊಳಗೆ 50 ಲಕ್ಷ ರೂಪಾಯಿ ಸಮುದಾಯ ಭವನ ಕೊಟ್ಟಿದ್ವಿ. ಹುಳಿಕ್ಯಾಳೊಳಗೆ ಚಾಮುಂಡೇಶ್ವರಿ ಸಮುದಾಯ ಭವನ 25 ಲಕ್ಷ. ಈ ಡೆಸ್ಕ್ ಲ್ಯಾಬ್ಗೆ ಈ ಭಾಗದ ರೈತರಿಗೆ ಭಾಳ ಅನುಕೂಲ ಆಗೋಂಥದ್ದು. ಆ ಕಡೆ ಭಾಗದಾಗಿದ್ದಂಥ ರೈತರಿಗೆ ಬೆಳೆದಂಥ ಬೆಳೆ ತರೋದಕ್ಕೂ ಮತ್ತು ಹುಲ್ಲು ತರೋದಕ್ಕೆ ಭಾಳ ತೊಂದರೆ ಆಗ್ತಿತ್ತು. ಪ್ರತಿ ಸತಿ ಹೇಳ್ತಾಯಿದ್ರು. ಇದಕ್ಕೊಂದು 40 ಲಕ್ಷ, ಇವತ್ತು 1,40,00,000 ಒಂದಿಷ್ಟು ಪೂಜೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನನಗೆ ಕ್ವಶನ್ದಾಗ ಮಾತಾಡಿದ್ರ ಎಸತಿ MLA ಆಗ್ಯಾನ, ಮಂತ್ರಿ ಆಗ್ಯಾನ, ಎಸತಿ ಆಗ್ಯಾನ್ರಿ? ಒಂದ್ಸಲ ಒಂದ್ಸತಿ. ಅದಕ್ಕೆ ಒಮ್ಮಕ್ಕಳೇ ನಾನು ವಿರೋಧಿ ಇರ್ಬೋದು, ನಾನು ವೈರಿ ಅಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ ಮಾತಾಡೋದು. ಮತ್ತು ನನ್ನ ಕಾರ್ಯಕರ್ತರು ಸುಮ್ಮಿರ್ತಾರ? ಸುಮ್ಮಿರೋಕ್ಕೆ ಸಾಧ್ಯತೆ ಐತೇನು? ನಾನು ಸಮಾಧಾನ ತೊಗೋಬೋದು ಅಲ್ರಿ. ನಾನು 3 ಸತಿ MLA ಆಗಿ, ಮಂತ್ರಿಯಾಗಿ, ಇಂಡಿಪೆಂಡೆಂಟ್ ಗೆದ್ದವ ನಾನು. ಈ ಕ್ಷೇತ್ರ ಜನರು ನನಗೆ ಆಶೀರ್ವಾದ ಮಾಡ್ಯಾರ. ಜನರಿಗಾದ್ರೆ ಎದುರು ಜೀವನ ಮಾಡ್ಬೇಕು ನಾವು, ಹೌದಲ್ಲ? ಮಾತುಕತೆ ಜನರ ಸಲಗಾರ ಎದುರ್ಬೇಕು ನಾವು. ಜನರು ನಮ್ಗೆ ಏನಂತಾರ ಅಂತಂದು. ನನಗೆ ಈತನ ಬಗ್ಗೆ ಮಾತಾಡೋಕೆ ಒಂದಲ್ಲ 100 ಇದ್ವು. ನಾನು ಮಾತಾಡಿದ್ನೆ, ವೈಯಕ್ತಿಕ ಆತನ ವಿಚಾರ ಮಾತಾಡಿದ್ನೆ. ಇಡೀ ಕ್ಷೇತ್ರ ಅಲ್ಲ, ಜಿಲ್ಲೆ, ರಾಜ್ಯ ಮಾತಾಡಿತು.
ನಾನು ಮಾತಾಡಿದ್ದೆ. ನನ್ನ ಬಾಯಿಂದ ಸ್ವತಃ ನೀವೇ ಪತ್ರಕರ್ತರು ಕೇಳಿದ್ರು ನಾನು ಮಾತಾಡಲಿಲ್ಲ. ನಾನೇನಂದೆ, ಅವ್ರ ವೈಯಕ್ತಿಕ ಬದುಕು, ಅವ್ರ ವೈಯಕ್ತಿಕ ಜೀವನ ಅಂತಂದೆ. ಹೌದಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಆಮೇಲೆ ಯಾರ ಬಗ್ಗೆನೇ ಮಾತಾಡ್ರಿ ನೀವು, ನಿಮ್ಮ ವೈಯಕ್ತಿಕ ಬಗ್ಗೆ ಮಾತಾಡೋದು ಬೇಡ. ಮತ್ತೊಂದೊಂದು ಗೌರವದಿಂದ ಮಾತಾಡ್ರಿ. ನಾನು ಇವತ್ತಿನವರೆಗೂ ಏಕವಚನದಾಗ ಮಾತಾಡಿದ ಉದಾಹರಣೆ ಅದಾವ. ನಮ್ಮ ಗೌರವವನ್ನು ನೀವು ನಮ್ಮ ಗೌರವವನ್ನು ನೋಡ್ಕೊಳೋರಿದ್ದಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡೋದು. ನಾನು ಇವತ್ತಿನವರೆಗೂ ಏಕವಚನದಾಗ ಮಾತಾಡಿದ ಉದಾಹರಣೆ ಅದಾವ. ನಮ್ಮ ಗೌರವವನ್ನು ನೀವು ನಮ್ಮ ಗೌರವವನ್ನು ನೋಡ್ಕೊಳೋರಿದ್ದಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡೋದನ್ನು ಕಲಿತೀರಿ. ಅದನ್ನು ಕಲೀಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಮತ್ತೆ ಇನ್ನೂ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಗಿಡ ಹಚ್ಚಿರಲಿ ಇವರು. ರೈತರು ಕೋರ್ಟಿಗೆ ಹೋದ್ರು, ಯಾಕೆ ಅವತ್ತೊಂದು ಕರೆದು ಮೀಟಿಂಗ್ ಯಾಕೆ ಮಾಡಲಿಲ್ಲ? ಯಾರ ಅವಧಿಯೊಳಗೆ ಕೋರ್ಟಿಗೆ ಹೋಗಿದಾರ? ನೀವು ತೆಗಿಸ್ರಿ ರೆಕಾರ್ಡ್. ಆಮೇಲೆ ಜಪ್ತಿನೂ ಮಾಡಿದ್ರು APMC ಸಾಮಗ್ರಿಗಳು. ಹೌದ್ರಿ, ಯಾರ ಕಾಲ್ದಾಗ ಆತು? ನನ್ನ ಕಾಲ್ದಾಗ ಆತ. ಈಗ ಅದಕ್ಕೆ ಕಾಯಕಲ್ಪ ಕೊಡಕತ್ತೀನಿ ನನ್ನ ಕಾಲದೊಳಗೆ. ಅದನ್ನು ಮಾಡಿದವನ ನಾನು, ಅದ್ರ ಹೆಸರಿಟ್ಟವನ ನಾನು. ಬಜೆಟ್ನಾಗ ಹೆಸರಿಟ್ಟು ನವಲಿ ಸರ್ಕಲ್ಲು, ಕನಕದಾಸ ಸರ್ಕಲ್ಗೆ ಒಂದು ಪಟಾಕ್ಷಿ, ಅಲ್ಲಿ ಕನಗಿರಿಯಾಗ ವಾಲ್ಮೀಕಿ ಸರ್ಕಲ್ದಾಗ ಒಂದು ಪಟಾಕ್ಷಿ ಬಜೆಟ್ ಓದಿದ. ಎಲ್ಲೈತೆ? ಸಮಾನಾಂತರ ಜಲಾಶಯ ಎಲ್ಲಿ ಹೋತು? ಸಿರ್ವಾರ್ದು ಪಾರ್ಕ್ ಎಲ್ಲಿ ಹೋತು? ನಾನು ಮಾಡಿದೆ ಅದನ್ನು ಅಪ್ ಟು ಡೇಟ್ ಡಾಕ್ಯುಮೆಂಟೇಶನ್ ತೆಗ್ಸನು. ನಾನು ಹೇಳೋದು ವಿತ್ ಕಾಗದ ಪತ್ರ, ವಿತ್ ಡಾಕ್ಯುಮೆಂಟ್. ಸುಮ್ಮ ಏನೋ ಒಂದು ಯಾರೋ ಉರುಪು ತುಂಬ್ತಾರ, ಮಾತಾಡ್ತಾರಂತ ಮಾತಾಡ್ತಾನ. ಅದಕ್ಕೆ ವಾಸ್ತವ ಸತ್ಯ ತಿಳ್ಕೊಂಡು ಮಾತಾಡಲಿ. ನಾನು ಆರೋಪ ಮಾಡಿದ್ದೀನಿ, ಆರೋಪ ಮಾಡೋದಕ್ಕೆ ಅರ್ಥ ಇರಬೇಕು. ಆಮೇಲೆ ಇನ್ನೊಂದು ಆರೋಪನ ಮಾಡ್ತಾ ಇದ್ದಾರೆ ಸರ್. ಅಂದ್ರು 127 ಕೋಟಿ ಕೊಟ್ಟಿದ್ದು ಶಿವರಾಜ್ ತಂಗಡಿಗೆ ಅವಧಿ ಒಳಗ ನಬಾರ್ಡ್ದ ಮೆಂಬರ್ ಇದ್ದೆ, ನಾನು ಸಬ್ ಕಮಿಟಿ ಮೆಂಬರ್ ಇದ್ದೆ. ಅವಾಗ ನಾನು ಅಪ್ರೂವ್ ಮಾಡಿಸಿದ್ದೆ. ರೆಕಾರ್ಡ್ ತರಿಸ್ತೀನಿ. 2017 ಆಗದಂತ ಕೆಲಸ. ಇವ್ರು ಅದ್ರ ಕಮಿಷನ್ ತಿಂದ್ರು ಅಷ್ಟೇ. ಮತ್ತೆ ಇನ್ನೂ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಗಿಡ ಹಚ್ಚಿರಲಿ ಇವರು. ರೈತರು ಕೋರ್ಟಿಗೆ ಹೋದ್ರು, ಯಾಕೆ ಅವತ್ತೊಂದು ಕರೆದು ಮೀಟಿಂಗ್ ಯಾಕೆ ಮಾಡಲಿಲ್ಲ? ಯಾರ ಅವಧಿಯೊಳಗೆ ಕೋರ್ಟಿಗೆ ಹೋಗಿದಾರ? ನೀವು ತೆಗಿಸ್ರಿ ರೆಕಾರ್ಡ್. ಆಮೇಲೆ ಜಪ್ತಿನೂ ಮಾಡಿದ್ರು APMC ಎಲ್ಲ ಜಂಗತ್ತೆ ಬಿಜೆಪಿಯರಿಗೆ. ಬಟ್ ರೈತರ ಸಲಾಗಂತ ಮಾಡ್ಸಕತ್ತೀನಿ. ರೈತರಿಗೆ ದಿಕ್ ತಪ್ಸೋದು ನಾನು ಮಾಡಂಗಿಲ್ಲ. ಇದ್ರಾಗ ಬಸ್ ಸ್ಟ್ಯಾಂಡ್ ಮುಂದೆ ದಿಕ್ ತಪ್ಸಿದ್ರಲ್ಲ, ಎಲ್ಲಿದ್ರು? ರೈತರ ಕಾಳಜಿ ಇದ್ದವರು, ರೈತರ ಬಗ್ಗೆ ಅಭಿಮಾನ ಇದ್ದವರು ಎಲ್ಲ ಹೋಗಿ ದಡೇಶ್ವರ ಕ್ರಾಸ್ನೇ ಮಕ್ಕೊಂಡಿದ್ರು. ಯಾಕೆ ಇಲ್ಲಿ ಯಾಕೆ ಬಂದು ಮಕ್ಕೊಲಿಲ್ಲ? ರಾತ್ರಿ ಧರಣಿ ಎಲ್ಲಿದ್ರು? ಹೊಸ ಧರಣಿ ಪಾಪ ಅಮಾಯಕರು ಮಕ್ಕೊಂಡ್ರು. ಇವರು ರಾತ್ರಿ ಧರಣಿ ಮಾಡೋರು ಹೋಗಿ ಮನೆ ಮಕ್ಕೊಂಡ್ರು. ಎಂದಾರ ಬಂದು ಮಕ್ಕೊಂಡ್ರ ಅಲ್ಲೇ? ಇದು ದಿಕ್ ತಪ್ಸದ? ಅವರು ಹೇಳ್ತಾರೆ ತಂಗಡಿಗೆ ಅಧಿಕಾರ ಮದ ಏರೈತೆ, ಇಲ್ಲ ಮಾತಾಡಕೈತಾರೆ ರೈತರು ಗದ್ಲೆಬ್ಸಕೈತಾರೆ. ನನಗೇರೈತೆ ಆತಗೇರೈತೆ ಅಂತ ಗೊತ್ತಾಗತ್ತೆ. ದೊಡ್ಡವ್ರು ಯಾರು ಸಣ್ಣವ್ರು ಯಾರನ್ನ ಏಕವಚನ ಮಾತಾಡೋದೈತಲ್ಲ, ಅದಕ್ಕೆ ಮದ ಏರೈತೆ ಅಂತಾರ. ನನಗೆ ಮಾತಾಡಕ್ಕೆ ಬರೋಂಗಿಲ್ಲ. ನಾನು ಭಾಳ ಚೆನ್ನಾಗಿ ಮಾತಾಡ್ತೀನಿ. ನಾನು ಭಾಷಣನೂ ಚೆನ್ನಾಗಿ ಮಾತಾಡ್ತೀನಿ. ಕ್ಷೇತ್ರ ಅಂತ ಸರಿಯಾಗಿ ಅಂತೀನಿ. ನಾನು ಮಾತಾಡ್ಬೇಕಂದ್ರೆ ರಗಡ್ ಮಾತಾಡ್ಬೋದು. ನನಗೆ ಏರಿಲ್ಲ. ಈ ಕ್ಷೇತ್ರ ಜನರಿಗೆ ಗೊತ್ತೈತೆ ಯಾರ್ಯಾರಿಗೆ ಮದ ಏರೈತೆ ಏನಂತ. ನಾನು 3 ಸತಿ ಮಂತ್ರಿ ಅದಾವ, MLA ಅದಾವ. ಒಂದೇ ಒಂದು ಸತಿ ಬೈ ಚಾನ್ಸ್ ಆದಂಥವ್ರಿಗೆ ಹೆಂಗೆ ಮಾತಾಡ್ತಾರೆ ಅನ್ನೋದು ಅರಿವೈತೆ ನನಗೆ. ಏಕವಚನದಾಗ ಮಾತಾಡೋದು. ನನ್ನ ವಯಸ್ಸೇನ ಆತನ ವಯಸ್ಸೇನು? ಇದೆಲ್ಲ ನಾ ಹೇಳ್ಬೇಕಾ? ನೀವು ಕೊಡೋದಿಲ್ಲ ನಿರ್ವಹಣೆ ಎಲ್ಲ ನಿರ್ವಹಣೆ ಅವರೇ ಬೋರ್ಡ್ನವರ ಮಾಡ್ಬೇಕು ಅದನ್ನು. ನಾವು ಆಂಧ್ರದವರು ಕೊಡೋದಿಲ್ಲ, ನಾವು ಕೊಡೋದಿಲ್ಲ, ಕೇಂದ್ರದವರ ಮಾಡ್ಬೇಕು ಅದನ್ನ. ರೈತರ ದಾರಿ ತಪ್ಪಿಸ್ತಕ್ಕಂತ ಹೇಳ್ತಾರೆ. ಅವ್ರಿಗೆ ಏನ್ ಗೊತ್ತೈತೆ? ಏನಾರು ನೋಡ್ಯಾರ? ಈಗ ಎಷ್ಟು ಗೇಟ್ ರೆಡಿ ಆಗ್ಯಾವ ಗೊತ್ತೈತ್ರಿ? 6 ಗೇಟ್ ರೆಡಿ ಆಗ್ಯಾವ. ಮಾರ್ಚ್ 1ನೇ ತಾರೀಕು ಅನ್ನೋದ್ರ 10 ಗೇಟ್ ರೆಡಿ ಹಾಕೋ ಅಂತ ನನಗೆ ಕಮಿಟ್ ಕೊಟ್ಟಾರ. ನಾಳೆಲ್ಲ ನಾಡೋದು ಮತ್ತೆ ಇನ್ಸ್ಪೆಕ್ಷನ್ ಮಾಡ್ತೀನಿ. ಇನ್ ಟೈಮ್ ಮಾಡ್ಲಕ್ರೆ ಇಲ್ಲಿ ಕಾಟಿಗೆ ಪದಯಾತ್ರೆ ಮಾಡ್ತೀನಿ. ಅವ್ರಿಗೆ ಪಾದಯಾತ್ರೆ ಮಾಡಿಸ್ಬೇಕಂತ ಆಸೆ ಇತ್ತು ನನಗೆ. ಅವ್ರ ಕಾಲಾಗೆಲ್ಲ ಜಂಗತ್ತೆ ಬಿಜೆಪಿಯರಿಗೆ. ಬಟ್ ರೈತರ ಸಲಾಗಂತ ಮಾಡ್ಸಕತ್ತೀನಿ. ರೈತರಿಗೆ ದಿಕ್ ತಪ್ಸೋದು ನಾನು ಮಾಡಂಗಿಲ್ಲ. ಇದ್ರಾಗ ಬಸ್ ಸ್ಟ್ಯಾಂಡ್ ಮುಂದೆ ದಿಕ್ ತಪ್ಸಿದ್ರಲ್ಲ,
ಎಲ್ಲಿದ್ದರು? ರೈತರ ಕಾಳಜಿ ಇದ್ದವರು, ರೈತರ ಬಗ್ಗೆ ಅಭಿಮಾನ ಇದ್ದವರು ಎಲ್ಲಿ ಹೋಗಿ ದಡೇಶ್ವರ ಕ್ರಾಸ್ನೇ ಮಕ್ಕೊಂಡಿದ್ರು. ಯಾಕೆ ಇಲ್ಲಿ ಯಾಕೆ ಬಂದು ಮಕ್ಕೊಲಿಲ್ಲ ರಾತ್ರಿ? ರಾತ್ರಿ ಧರಣಿ ಎಲ್ಲಿದ್ರು? ಹೊಸ ಧರಣಿ ಪಾಪ ಅಮಾಯಕರು ಮಕ್ಕೊಂಡ್ರು. ಇವರು ರಾತ್ರಿ ಧರಣಿ ಮಾಡೋರು ಹೋಗಿ ಮನೆ ಮಕ್ಕೊಂಡ್ರು. ಎಂದಾರ ಬಂದು ಮಕ್ಕೊಂಡ್ರ ಅಲ್ಲೇ? ಇದು ದಿಕ್ ತಪ್ಸದ? ಅವರು ಹೇಳ್ತಾರೆ ತಂಗಡಿಗೆ ಅಧಿಕಾರ ಮದ ಏರೈತೆ ಇಲ್ಲ ಮಾತಾಡಕೈತಾರ, ರೈತರೆಲ್ಲ ಗದ್ಲೆಬ್ಸಕೈತಾರ. ನನಗೆ ಏರೈತೆ ಆತಗೆ ಏರೈತೆ ಅಂತ ಗೊತ್ತಾಗತ್ತೆ. ದೊಡ್ಡವ್ರು ಯಾರು ಸಣ್ಣವ್ರು ಯಾರು ನಾಳೆಲ್ಲ ನಾಡೋದು ಮತ್ತೆ ಇನ್ಸ್ಪೆಕ್ಷನ್ ಮಾಡ್ತೀನಿ. ಅಲ್ಲ ಇನ್ ಟೈಮ್ ನಾನು ಮಾಡ್ಲಕ್ರೆ ಇಲ್ಲಿ ಕಾಟಿಗೆ ಪದಯಾತ್ರೆ ಮಾಡಿದ್ವಿ. ಅವ್ರಿಗೆ ಪಾದಯಾತ್ರೆ ಮಾಡಿಸ್ಬೇಕಂತ ಆಸೆ ಇತ್ತು ನನಗ. ಅವ್ರ ಕಾಲಾಗೆಲ್ಲ ಜಂಗತ್ತೆ ಬಿಜೆಪಿಯರಿಗೆ. ಬಟ್ ರೈತರ ಸಲಾಗಂತ ಮಾಡ್ಸಕತ್ತೀನಿ. ರೈತರಿಗೆ ದಿಕ್ ತಪ್ಸೋದು ನಾನು ಮಾಡಂಗಿಲ್ಲ. ಇದ್ರಾಗ ಬಸ್ ಸ್ಟ್ಯಾಂಡ್ ಮುಂದೆ ದಿಕ್ ತಪ್ಸಿದ್ರಲ್ಲ, ಎಲ್ಲಿದ್ರು? ರೈತರ ಕಾಳಜಿ ಇದ್ದವರು, ರೈತರ ಬಗ್ಗೆ ಅಭಿಮಾನ ಇದ್ದವರು ಎಲ್ಲಿ ಹೋಗಿ ದಡೇಶ್ವರ ಕ್ರಾಸ್ನೇ ಮಕ್ಕೊಂಡಿದ್ರು. ಯಾಕೆ ಇಲ್ಲಿ ಯಾಕೆ ಬಂದು ಮಕ್ಕೊಲಿಲ್ಲ ರಾತ್ರಿ? ರಾತ್ರಿ ಕ್ರಶ್ ಗೇಟದ ಬಗ್ಗೆ ವಾಸ್ತುಸತ್ಯನ ಗೊತ್ತಿಲ್ಲ ಇವ್ರಿಗೆ, ಯಾರಿಗೂ ಬಿಜೆಪಿಯವ್ರಿಗೆ. ಇವ್ರಿಗೆ ಗೊತ್ತಿಲ್ಲದ ವಾಸ್ತುಸತ್ಯ ಗೊತ್ತಿಲ್ಲದ ಹಂಗೆ ಮಾತಾಡ್ತಾರೆ. ಏನೇನೋ ಸರ್ಕಾರ ಯಾರಂದ್ರು 10 ಕೋಟಿ ಅಂತಂದ್ರೆ ಅದಕ್ಕೆ ಗೊತ್ತೈತೆ ಜಿಲ್ಲಾಧ್ಯಕ್ಷಿಗ? ಇಲ್ಲ ಸರ್, ಆಕ್ಚುಲಿ ನೀವೇ ಆಂಧ್ರ ಸರ್ಕಾರದ ನೇಮ ಮಾಡಿದಂತ ಕನ್ನಯ್ಯ ನಾಯ್ಡು ಬಂದೆ ಚೆಕ್ ಮಾಡ್ಕೊಂಡು ಹೋದ್ರೆ ಅವರೇ ಆರೋಪ ಮಾಡಿದ್ರು. ಕನ್ನಯ್ಯ ನಾಯ್ಡು ಅವರ ನಿಮಗೆ ವಾಸ್ತು ಸತ್ಯ ಕನ್ನಯ್ಯ ನಾಯ್ಡು ಗೊತ್ತಿಲ್ಲ, ಬಿಜೆಪಿ ಜಿಲ್ಲಾಧ್ಯಕ್ಷಗೂ ಗೊತ್ತಿಲ್ಲ, ಇವ್ರು ಯಾರಿಗೂ ಗೊತ್ತಿಲ್ಲ. ಡ್ಯಾಮ್ ಹುಟ್ಟಿ ಎಷ್ಟು ವರ್ಷ ಆಯಿತು? ಡ್ಯಾಮಿನ ಎಲ್ಲ ಮೇಂಟೆನೆನ್ಸು CWC ಅವ್ರು ಮಾಡಬೇಕು. ಬುಕ್ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾತ್ರ ಇರೋದಲ್ಲಿ. ಇತಿಹಾಸದೊಳಗೆ ಆಂಧ್ರದವರು ರೊಕ್ಕ ಕೊಟ್ಟಿಲ್ಲ, ಕರ್ನಾಟಕದವರು ರೊಕ್ಕ ಕೊಟ್ಟಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನು ದುಡ್ಡು ನಮಗೆ ಸ್ಟೇಟಿಗೆ ಬರ್ಸೋದಿರ್ತೈತಿ, ಆಂಧ್ರಕ್ಕೆ, ತೆಲಂಗಾಣಕ್ಕೆ ಮತ್ತು ಕರ್ನಾಟಕಕ್ಕೆ ಏನು ದುಡ್ಡು ಬರ್ಸೋತೈತೆ, ಆ ದುಡ್ಡು ಬರ್ಸೋ ಹೊತ್ನಾಗ ಆ ಸಂಬಂಧಪಟ್ಟಂಥ ದುಡ್ಡನ್ನು ಆ ಇಲಾಖೆವಾರು ಕಟ್ ಮಾಡೋಂಥದ್ದು ಇರ್ತೈತಿ. ಇವ್ರು ಆಂಧ್ರದವ್ರು ಕೊಟ್ರಂತ ನಾವು ಕೊಟ್ಟಿದ್ವಿ. ಈಗ ಬಜೆಟ್ 10 ಕೋಟಿ ರೂಪಾಯಿ ಬಂದು ಜಮಾ ಆಗಿದೆ. ನಿಜವಾಗ್ಲೂ ಆ ಸಿಸ್ಟಮ್ ಇಲ್ಲ. ನೀವು ಕೊಡೋದಿಲ್ಲ, ನಿರ್ವಹಣೆ ಎಲ್ಲ ನಿರ್ವಹಣೆ ಅವರೇ ಬೋರ್ಡ್ನವರ ಮಾಡ್ಬೇಕು ಅದನ್ನ. ನಾವು ಆಂಧ್ರದವರು ಕೊಡೋದಿಲ್ಲ, ನಾವು ಕೊಡೋದಿಲ್ಲ, ಕೇಂದ್ರದವರ ಮಾಡ್ಬೇಕು ಅದನ್ನ. ಸಂಬಂಧಪಟ್ಟ ಸಚಿವರು ಬರಬೇಕಾಗಿತ್ತು. ಮೊದಲ ಅವರು ಪ್ರಿಕಾಷನರಿ ಮುಖ್ಯಮಂತ್ರಿಗಳ ಜೊತೆ ಸಂಬಂಧಪಟ್ಟಂತ ಮಂತ್ರಿಗಳ ಜೊತೆ ಮಾತಾಡಿರಲ್ಲ, ಗೊತ್ತಿಲ್ಲ. ಬಟ್ ನಾನು ಇರಬೇಕಾಗಿತ್ತು ಜಿಲ್ಲಾ ಮಂತ್ರಿ. ಅನಿವಾರ್ಯ ಕಾರಣದಿಂದ ಮುಖ್ಯಮಂತ್ರಿಗೆ ಪ್ರೀ ಬಜೆಟ್ ಮೀಟಿಂಗ್ ಕರೆಯೋದ್ರಿಂದ ಬರೋಕ್ಕಾಗಿಲ್ಲ ಅಷ್ಟೇ. ಯಾವ ಸರ್ ಬಜೆಟ್ ರಾಜ್ಯ ಬಜೆಟ್? ಮೋಸ್ಟ್ಲಿ ಮಾರ್ಚು 6ನೇ ತಾರೀಕು ಅಂತ ಟೆಂಟೇಟಿವ್ಲಿ ಫಿಕ್ಸ್ ಆಗಿದೆ. ಮೋಸ್ಟ್ಲಿ 6ನೇ ತಾರೀಕಿಗೆ ಬಜೆಟು, ರಾಜ್ಯದ ಬಜೆಟನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮ್ಮ ಭಾಗದ ಏನು ನಿರೀಕ್ಷೆ? ನೋಡೋಣ, ನಮ್ಮ ಭಾಗದೊಳಗೆ ಇನ್ನೂ ಏನೇನು ಮಾಡ್ಬೇಕನ್ನೋದನ್ನು ಮುಂಚಿತವಾಗಲೇ ಬಜೆಟ್ನಾಗ ಏನು ಮಾಡೀವಿ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಸಾಧ್ಯ ಆಗುತ್ತಾ ನಮ್ಮ ಭಾಗದ ಬಜೆಟ್ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ನಿಮ್ಮ ಇಲಾಖೆ ಏನು ಡಿಸ್ಕಷನ್? ನಮ್ಮ ಇಲಾಖೆಯೊಳಗೂ ಕೊಟ್ಟಿದ್ದೀವಿ. ನಾವು ಕನಿಷ್ಠ ಒಂದು 300 ಹಾಸ್ಟೆಲ್ಗಳು ಬೇಕು ಅಂತ ಕೊಟ್ಟಿದ್ದೀವಿ. ಯಾಕಂದ್ರೆ ಹಾಸ್ಟೆಲ್ನ ಅವಶ್ಯಕತೆ ಇದೆ. ಹಾಸ್ಟೆಲ್ಲು ಬೇಕಂತ ಕೊಟ್ಟಿದ್ವಿ. ಮತ್ತು ಹಾಸ್ಟೆಲ್ದೊಳಗೆ ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕಂತ ಒಂದಿಷ್ಟು ಇಲಾಖೆಯೊಳಗೆ ಬದಲಾವಣೆ ಮಾಡೋಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲವೊಂದಿಷ್ಟು ಹೊಸ ಯೋಜನೆಗಳನ್ನು ಮಾಡಬೇಕಂತಲೂ ಗಮನಕ್ಕೆ ತಂದಿದ್ವಿ. ನೋಡೋಣ ಏನೇನು ಕೊಡ್ತಾರೆ. ಮುಖ್ಯಮಂತ್ರಿಗಳಿಗೆ ಯೋಚನೆಗೆ ಬಿಟ್ಟಿದ್ದು, ಅವ್ರು ಕೊಟ್ಟದ್ದು ಒಳಗೆ ಕೆಲಸವನ್ನು ಮಾಡ್ತೀವಿ. ಸಮಗ್ರ ಟೈಮ್ಸ್ ಪ್ರಾಯೋಜಕರು International Delhi Public School, now in Gangavati. Admissions open for academic year 2026-27. Nursery to grade 10. Hurry up, limited seats are available. Our address, International Delhi Public School, Sangapur, Anegundi Road, Gangavati, District Koppal.